ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಸೋಮವಾರ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗಿನ ತಿಂಡಿಗೆ ಪೊಂಗಲ್. ಇದು ನನ್ನ ಓನ್ ರೆಸಿಪಿ. ಹೇಗೆ ಮಾಡಿದೆ ಅಂತ ಕೂಡ ತೋರಿಸ್ತೀನಿ, ನಿಮಗೂ ಹೆಲ್ಪ್ ಆಗ್ಬೋದು. ಅಂದರೆ ಮದುವೆ ಮನೆಯಲ್ಲಿ ಪೊಂಗಲ್ ಮಾಡ್ತಾರಲ್ವ, ಆ ಟೇಸ್ಟ್ ಕೊಡುತ್ತೆ ಸ್ವಲ್ಪ. ಸೊ ಹಾಗಾಗಿ ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಯೂಶಲಾಗಿ ಬೇರೆ ಥರ ಮಾಡ್ತೀವಲ್ವ ಪೊಂಗಲ್, ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆಯೇ ಸ್ವಲ್ಪ ಮೀಶೋಯಿಂದ ಆರ್ಡರ್ ಕೂಡ ಮಾಡಿದ್ದೆ, ಸ್ವಲ್ಪ ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ ಎಲ್ಲ. ಅದರಲ್ಲಿ ಸ್ವಲ್ಪ ಪ್ರಾಡಕ್ಟ್ಗಳು ಬಂದಿತ್ತು, ಅದನ್ನು ಕೂಡ ಶೇರ್ ಮಾಡ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ. ಹಾಗೆಯೇ ನೈಟ್ ಡಿನ್ನರ್ಗೋಸ್ಕರ ಉಪ್ಸಾರು ಮತ್ತು ಸೊಪ್ಪಿನ ಪಲ್ಯ ಮಾಡಿದ್ದೆ. ನಮ್ಮತ್ತೆ ಯಾವ ರೀತಿ ಉಪ್ಸಾರನ್ನ ಕಲಿಸ್ತಾರೆ ಅಂತ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಾರ್ಮಲಾಗಿ ದಿನ ಸ್ಟಾರ್ಟ್ ಆಗೋ ಥರನೇ ಸ್ಟಾರ್ಟ್ ಆಯಿತು. ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಇಲ್ಲಿ ಬಾಗಿಲು ತುಳಿದು ರಂಗೋಲಿನೂ ಕೂಡ ಹಾಕ್ತಾ ಇದ್ದೀನಿ. ರಂಗೋಲಿ ಹಾಕೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಇನ್ ಕೇಸ್ ಯಾರಾದ್ರೂ ಮನೆಗೆ ಬಂದಾಗ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಈ ರಂಗೋಲಿ ನೋಡಿದಾಗಲಾದ್ರೂ ಅವ್ರ ಮನಸ್ಥಿತಿ ಚೇಂಜ್ ಆಗ್ಬೋದು, ಪಾಸಿಟಿವಿಂದ ಕೂಡಿರ್ಬೋದು. ಕೆಲವೊಬ್ಬರು ನಾವೇನೇ ಆಗಿರ್ಬೋದು, ಹೊರಗಡೆಯಿಂದ ಬಂದಾಗ ಏನೋ ಸುಸ್ತಾಗಿ ಬರ್ತಾ ಇರ್ತೀವಿ, ಇಲ್ಲಾಂದರೆ ಏನೋ ಮನಸ್ಸಿಗೆ ಬೇಜಾರಾಗಿರುತ್ತೆ. ಈ ರಂಗೋಲಿ ನೋಡಿದಾಗ ಹೊರಗಡೆಯಿಂದ ಬಂದ ತಕ್ಷಣ ಏನೋ ಒಂಥರ ಮನಸ್ಸಿಂದಾನೇ ಆನಂದ ಬರೋ ಥರನೋ ಅಥವಾ ಏನೋ ಒಂದು ಮುಗುಳ್ನಗೆ ಅಂತನಾದ್ರೂ ಬಂದೇ ಬರುತ್ತೆ. ಅದಕ್ಕೋಸ್ಕರ ಪಾಸಿಟಿವ್ ಎನರ್ಜಿ ಇರಲಿ ಅಂತಾನೆ ಮನೆ ಮುಂದೆ ರಂಗೋಲಿನ ಹಾಕೋದು. ಒಬ್ಬೊಬ್ಬರು ಒಂದೊಂದು ಥರ ರಂಗೋಲಿ ಹಾಕ್ತಾರೆ, ಗೊತ್ತೇ ಇರೋದೇ. ಎಳೆ ರಂಗೋಲಿ, ಈ ಥರ ಕ್ರಿಯೇಟಿವ್ ಆಗಿ ಏನಾದ್ರೂ ಹಾಕೋ ಥರನೋ, ಇಲ್ಲಾಂದರೆ ಚುಕ್ಕಿ ರಂಗೋಲಿ, ಈ ಥರ ರಂಗೋಲಿನ ಹಾಕೋದಕ್ಕೂ ಕೂಡ ಕೆಲವೊಂದು ವಿಧಾನಗಳಿದೆ ಆಯಿತಾ. ನನಗೆ ಚಿಕ್ಕ ವಯಸ್ಸಿಂದನೂ ರಂಗೋಲಿ ಹಾಕೋದಕ್ಕೆ ತುಂಬಾ ಇಷ್ಟ. ನಮ್ಮಮ್ಮ ಚಿಕ್ಕ ವಯಸ್ಸಲ್ಲೇ ಹೇಳ್ಕೊಟ್ಟಿದ್ರು. ಮತ್ತು ನಾನು ರಂಗೋಲಿ ಪೂರ್ತಿ ಹಾಕೋ ತನಕನೂ ನಮ್ಮಮ್ಮ ಅಲ್ಲೇ ನಿಂತ್ಕೋತಿದ್ರು. ಯಾಕೆ ಅಂತಂದರೆ ನಾನು ಚಪ್ಪಲಿ ಹಾಕ್ಕೊಂಡು ಹೋಗಿ ರಂಗೋಲಿ ಹಾಕ್ಬಿಡ್ತೀನಿ ಅಂತ. ಚಪ್ಪಲಿನ ಹಾಕ್ಕೊಂಡು ರಂಗೋಲಿ ಹಾಕಬಾರ್ದು ಅಂತ ಹೇಳ್ತಾರೆ. ನನಗೆ ಮನೆ ಮುಂದೆ ಸಗಣಿ ಎಲ್ಲ ಹಾಕಿದಾಗ ಮತ್ತು ಈ ತೊಪ್ಪೆ ಎಲ್ಲ ತಾರಿಸಿರ್ತಾರಲ್ವ, ಆವಾಗ ಅದು ಕಾಲಿಗೆಲ್ಲ ಅಂಟ್ಕೊಳ್ಳುತ್ತೆ ಅಂತ ಏನು ಮಾಡ್ತಿದ್ದೆ, ಚಪ್ಪಲಿ ಹಾಕ್ಕೊಂಡು ಹೋಗಿ ರಂಗೋಲಿ ಹಾಕ್ತಾಯಿದ್ದೆ. ಆವಾಗ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಬೈಯೋರು, ರಂಗೋಲಿ ಹಾಕೋವಾಗ ಚಪ್ಪಲಿ ಹಾಕ್ಕೊಂಡು ರಂಗೋಲಿ ಹಾಕಬಾರ್ದು ಅಂತ. ಹಾಗೆಯೇ ನಾನು ಕುಕ್ರಗಲ್ಲಿಯಲ್ಲಿ ಕೂತ್ಕೊಂಡು ರಂಗೋಲಿ ಹಾಕ್ತಾರಲ್ವ, ಆ ಥರ ಕೂಡ ಹಾಕ್ತಾಯಿದ್ದೆ. ಆವಾಗಲೂ ನಮ್ಮಮ್ಮ ಬೈಯೋರು, ಈ ರೀತಿ ಕೂತ್ಕೊಂಡು ಹಾಕಬಾರ್ದು, ಬಗ್ಗಿ ರಂಗೋಲಿನ ಹಾಕಬೇಕು, ಆವಾಗ ಬಾಡಿಗೆ ಎಕ್ಸಸೈಸ್ ಥರ ಆಗುತ್ತೆ, ವ್ಯಾಯಾಮ ಥರ ಆಗುತ್ತೆ, ನೀನು ಹೀಗೆಲ್ಲ ಹಾಕಿದ್ರೆ ನೋಡು ಹೊಡಿತೀನಿ ಅಂತ ನಮ್ಮಮ್ಮ ಅಲ್ಲೇ ಕಡ್ಡಿ ಇಟ್ಕೊಂಡು ನಿಂತ್ಕೋತಿದ್ರು. ನನಗೆ ಸಗಣಿ ಎಲ್ಲ ಹಾಕಿರ್ತಾರಲ್ವ, ಕಾಲಕ್ಕೆ ತೊಪ್ಪೆ ಆಗಿಬಿಡುತ್ತೆ ಅಂತ ಚಪ್ಪಲಿ ಹಾಕ್ಕೊಂಡು ಹೋಗ್ತಾಯಿದ್ದೆ. ಹಾಗೆಲ್ಲ ಮಾಡಬಾರ್ದು ಅಂತ ತಿಳ್ಸೋಕ್ಕೆ ಅಂತ ಕಡ್ಡಿ ಇಟ್ಕೊಂಡು ನಿಂತ್ಕೋತಿದ್ರು. ಹಾಗೆ ಯಾರಂತ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮಂಗೆ ರಂಗೋಲಿ ಹಾಕಿದ್ರೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ, ಹಾಗೆ ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟಿದ್ರು ಆಯಿತಾ. ಅದು ಯಾರು ಹೇಳಿದರು ಅಂತ ಗೊತ್ತಿಲ್ಲ. ಅದನ್ನು ಕೇಳಿದ್ಮೇಲಂತೂ ನಮ್ಮ ಅಪ್ಪ ಅಮ್ಮ ನನ್ನ ಕೈಲಿ ಮತ್ತು ನಮ್ಮ ಅಕ್ಕನ ಕೈಯಲ್ಲಿ ಇಬ್ಬರು ಕೈಲೂ ರಂಗೋಲಿ ಹಾಕಿಸ್ತಿದ್ರು. ಮೇನ್ ರಂಗೋಲಿ ಒಬ್ಬರು ಕೈಲಿ ಹಾಕ್ಸಿದ್ರೆ ಇನ್ನು ಬಾರ್ಡರ್ ರಂಗೋಲಿ ಇನ್ನೊಬ್ಬರು ಕೈಲಿ ಹಾಕ್ಸೋರು. ಅದರಿಂದನೋ ಏನೋ ನನಗೆ ರಂಗೋಲಿ ಮೇಲೆ ಇಂಟ್ರೆಸ್ಟ್ ಬಂದು ಒಂದು ಸ್ವಲ್ಪನಾದ್ರೂ ರಂಗೋಲಿ ಹಾಕೋದನ್ನು ಕಲ್ತಿದ್ದೀನಿ. ಅಂದರೆ ಅದಕ್ಕೆ ನಮ್ಮ ಅಪ್ಪ ಅಮ್ಮನೇ ಕಾರಣ. ಹಾಗೆ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಪೊಂಗಲ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಅಕ್ಕಿ ಹಾಗೆ ಸ್ವಲ್ಪ ಹೆಸರು ಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡು ಉಪ್ಪು ಏನೂ ಹಾಕ್ತೇನೆ, ಬರೀ ನೀರನ್ನು ಸೇರಿಸ್ಕೊಂಡು ಕೂಗೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ನನ್ನ ಓನ್ ರೆಸಿಪಿ, ಈ ಪೊಂಗಲ್ ರೆಸಿಪಿ. ಇದು ಹೇಗೆ ಬಂತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೀಗೆ ನಾನು ಚಿಕ್ಕ ವಯಸ್ಸಲ್ಲಿ ಅನ್ನೋದಕ್ಕಿಂತ ಒಂದು PUC ಲೆವೆಲಲ್ಲಿ ಇದ್ದಾಗ ನನಗೆ ಪೊಂಗಲ್ ಅಂದರೆ ಇಷ್ಟನೇ ಆಗ್ತಾ ಇರಲಿಲ್ಲ. ಅಂದರೆ ಚಿಕ್ಕ ವಯಸ್ಸಿಂದನೂ ಪೊಂಗಲೇ ತಿಂತಾ ಇರಲಿಲ್ಲ, ನನಗೆ ಇಷ್ಟನೇ ಇರಲಿಲ್ಲ. ಅದು ಒಂಥರ ಇರೋದು, ಅದಕ್ಕೆ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಹೀಗೆ ಯಾವುದೋ ರಿಲೇಷನ್ ಮದುವೆಗೆ ಅಂತ ಹೋದಾಗ ಬ್ರೇಕ್ಫಾಸ್ಟ್ಗೆ ಗೊತ್ತೇ ಇರೋದೇ ಪೊಂಗಲ್, ಉಪ್ಪಿಟ್ಟು, ಕೇಸರಿ ಬಾತು, ಇಲ್ಲಾಂದರೆ ಚಿತ್ರಾನ್ನ, ಇಡ್ಲಿ, ವಡೆ, ಸಾಂಬಾರೆಲ್ಲ ಮಾಡಿಸ್ತಾನೆ ಇರ್ತಾರೆ. ಅವತ್ತು ಪೊಂಗಲ್ ಕೂಡ ಮಾಡಿಸಿದ್ರು ಆಯಿತಾ. ನನಗೆ ಪೊಂಗಲ್ ಅಂದರೆ ಇಷ್ಟನೇ ಇಲ್ಲ. ಬೇಡ ಅಂತ ಕೈ ಅಡ್ಡ ಹಿಡಿದ್ರೂ ಕೂಡ ಒಂದು ಸ್ವಲ್ಪ ಪೊಂಗಲ್ ಹಾಕಿಬಿಟ್ರು. ಊಟ ಬಡಿಸೋರು ಒಂದು ಫ್ಲೋವಲ್ಲಿ ಹಾಕ್ಕೊಂಡು ಹೋಗ್ಬಿಡ್ತಾರಲ್ವ, ಅದೇ ರೀತಿ ಒಂದು ಫ್ಲೋವಲ್ಲಿ ಹಾಕ್ಕೊಂಡು ಹೋಗ್ಬಿಟ್ರು. ಇನ್ನೇನು ಎಲೆ ಮೇಲೆ ಹಾಕ್ಬಿಟ್ಟಿದ್ದಾರಲ್ವ, ಇನ್ನು ಬಿಟ್ಟರೆ ವೇಸ್ಟ್ ಆಗುತ್ತಲ್ಲ ಅಂತ ಅದರ ಜೊತೆ ಸ್ವಲ್ಪ ಚಟ್ನಿನೂ ಹಾಕಿಸ್ಕೊಂಡು ತಿಂದೆ. ನನಗೆ ಅವಾಗ ತುಂಬಾ ಇಷ್ಟ ಆಗೋಯಿತು. ಅಂದರೆ ಮನೆಯಲ್ಲಿ ಮಾಡೋ ಪೊಂಗಲ್ಲೇ ಒಂಥರ ಇರುತ್ತೆ, ಈ ಮದುವೆ ಮನೆಗಳಲ್ಲಿ ಮಾಡುವಂಥ ಪೊಂಗಲ್ಲೇ ಒಂಥರ ಇರುತ್ತೆ. ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಪೊಂಗಲ್ಗೆ ಮಸಾಲೆ ರುಬ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ,
ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ, ಹಾಗೆಯೇ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕಡಲೆ ಇಷ್ಟನ್ನು ಹಾಕಿ ಮಸಾಲೆನ ರುಬ್ಕೊಳ್ಳೋದು. ಇದು ನಾರ್ಮಲ್ ಚಟ್ನಿ ಇರುತ್ತಲ್ವ, ಸೇಮ್ ಅದೇ ರೀತಿ ಮಸಾಲೆನೇ ಇದು. ಅದೇ ರೀತಿ ಏನು ಚಟ್ನಿನೇ ಇದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಚಟ್ನಿನೇ ಆಗಿಬಿಡುತ್ತೆ. ಇನ್ನು ಸ್ಟೋರಿ ಕಂಟಿನ್ಯೂ ಮಾಡೋದಾದರೆ, ಇನ್ನು ಪೊಂಗಲ್ ಮಾಡೋದಕ್ಕೆ ಹೇಳಿದೆ ಮನೆಯಲ್ಲಿ. ಅವರು ಮಾಡಿದ್ರು ನಾರ್ಮಲಾಗಿ ಮನೇಲಿ ಮಾಡೋ ಥರನೇ ಮಾಡಿದ್ರು. ನನಗೆ ಇಷ್ಟ ಆಗಲಿಲ್ಲ. ಹಾಗೆ ನಾನು ಒಂದ್ಸರಿ ಟ್ರೈ ಮಾಡೋಣ ಅಂತ ಇಷ್ಟೆಲ್ಲ ಮಸಾಲೆನೂ ಹಾಕಿ ಒಂದ್ಸರಿ ಟ್ರೈ ಮಾಡಿದ್ದೆ. ಅಂದರೆ ಚಟ್ನಿ ರುಬ್ಬೋ ಥರನೇ ಮಾಡಿ ಅದನ್ನು ಪೊಂಗಲ್ ಒಳಗಡೆ ಹಾಕಿ ಟ್ರೈ ಮಾಡಿದ್ದೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದುಬಿಡ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಮದುವೆ ಮನೆಯಲ್ಲಿ ಯಾವ ಥರ ತಿಂದಿದ್ದೆ ಅಲ್ವಾ, ಸ್ವಲ್ಪ ಗಟ್ಟಿಯಾಗಿ ಮತ್ತು ಎಲ್ಲ ಹೊಂದ್ಕೊಂಡಿತ್ತು ಮಸಾಲೆ ಮತ್ತು ಅಕ್ಕಿ ಬೇಳೆ ಎಲ್ಲ, ಆ ಥರ ಚೆನ್ನಾಗಿ ಬಂದುಬಿಡ್ತು. ನನಗೆ ತುಂಬ ಇಷ್ಟ ಆಯಿತು. ಒಂದು ಸ್ವಲ್ಪ ಮದುವೆ ಮನೇಲಿ ಮಾಡ್ತಾರಲ್ವ ಅದೇ ರೀತಿ ಟೇಸ್ಟ್ ಇತ್ತು ಅಂತ ನನಗೆ ತುಂಬಾ ಇಷ್ಟ ಆಗೋಯಿತು. ನಮ್ಮ ಅಪ್ಪ ಅಮ್ಮಂಗೂ ಕೂಡ ತುಂಬ ಇಷ್ಟ ಆಗೋಯಿತು ಈ ರೆಸಿಪಿ. ಆವಾಗಿಂದ ಇದೇ ಥರ ಪೊಂಗಲ್ನ ಮಾಡ್ತಾಯಿದ್ದೆ. ಇನ್ನು ನನ್ನ ಹಸ್ಬೆಂಡ್ ಮನೆಗೆ ಬಂದಾಗ ಅವ್ರಿಗೆ ಈ ಥರ ಮಸಾಲೆ ಎಲ್ಲ ಹಾಕೋದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಬರೀ ಪ್ಲೇನಾಗಿ ಪೊಂಗಲ್ ಮಾಡೋದು, ಬೇಕು ಅಂದಾಗ ಈ ರೀತಿ ಮಾಡ್ಕೋತೀನಿ ಅಷ್ಟೇ. ಇವಾಗ ಅಕ್ಕಿ ಬೇಳೆ ಬೆಂದಿರುತ್ತಲ್ವ ಅದನ್ನು ಒಂದು ಸಾರಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಅದಕ್ಕೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆನ ಹಾಕಿ, ಹಾಗೆಯೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಹಾಗೆ ಬೇಕು ಅಂದರೆ ತಣ್ಣೀರಾದರೂ ಹಾಕ್ಕೋಬೋದು, ಇಲ್ಲ ಬಿಸಿ ನೀರಾದ್ರೂ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಹಸಿ ವಾಸನೆ ಹೋಗೋ ತನಕ. ಹಾಗೆ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ 1 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪಕ್ಕೆ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಾಗೆಯೇ ಸ್ವಲ್ಪ ಹಿಂಗನ್ನು ಹಾಕಿ ಕಾಳುಮೆಣಸನ್ನು ಕೂಡ ಹಾಕಿ ಒಗ್ಗರಣೆ ಕೊಟ್ಕೊಂಡು ಇದ್ರೊಳಗಡೆ ಸೇರಿಸಿ ಕೊನೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಟೇಸ್ಟಿಯಾಗಿರುವಂಥ ಪೊಂಗಲ್ ರೆಡಿಯಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಒಂದ್ಸಾರಿ ಈ ರೀತಿ ಟ್ರೈ ಮಾಡಿ, ಮೋಸ್ಟ್ಲಿ ನಿಮಗೂ ಇಷ್ಟ ಆಗ್ಬೋದು. ಮದುವೆ ಮನೆಯಲ್ಲಿ ಇರುತ್ತಲ್ವ ಅದೇ ಥರ ಟೇಸ್ಟ್ ಇರುತ್ತೆ ಸ್ವಲ್ಪ. ಈ ರೆಸಿಪಿ ನಮ್ಮ ಮನೆಯಲ್ಲಿ ಮಾಡಿದಾಗ ನನ್ನ ಸಿಸ್ಟರ್ ಇನ್ ಲಾ ಕೂಡ ಒಂದ್ಸರಿ ಬಂದಿದ್ದರು ಮನೆಯಲ್ಲಿ. ಅವ್ರು ಬಂದಾಗ ಬ್ರೇಕ್ಫಾಸ್ಟ್ಗೆ ಈ ರೆಸಿಪಿನ ಮಾಡಿದ್ದೆ. ಅವ್ರಿಗೂ ಕೂಡ ಇಷ್ಟ ಆಗಿ ರೆಸಿಪಿ ಕೇಳಿಕೊಂಡು ಅವರು ಕೂಡ ಮಾಡ್ತಾರೆ. ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅವರು ಕೂಡ ಹೇಳಿದರು ಮದುವೆ ಮನೆಯಲ್ಲಿ ಸಿಗುತ್ತಲ್ವ ಅದೇ ರೀತಿ ಪೊಂಗಲ್ ಟೇಸ್ಟ್ ಇದೆ ಅಂತ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಹಾಗೆಯೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮೀಶೋಯಿಂದ ಕೆಲವೊಂದಷ್ಟು ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ಗಳನ್ನೆಲ್ಲ ಆರ್ಡರ್ ಮಾಡಿದ್ದೆ. ಅದರಲ್ಲಿ ಕೆಲವೊಂದು ಐಟಮ್ಗಳು ಬಂದಿತ್ತು. ಅದನ್ನೆಲ್ಲ ಚೆಕ್ ಮಾಡ್ಕೋತಾ ಇದ್ದೆ, ಕರೆಕ್ಟಾಗಿ ಬಂದಿದೆಯಾ, ಏನು ಡ್ಯಾಮೇಜ್ ಇಲ್ವಾ ಅಂತ. ಈ ಬಂದಾಗಲೇ ಒಂದ್ಸರಿ ಚೆಕ್ ಮಾಡಿಕೊಂಡ್ರೆ ಇನ್ ಕೇಸ್ ಡ್ಯಾಮೇಜ್ ಏನಾದರೂ ಇದ್ದರೆ ನಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಇಮಿಡಿಯೇಟಾಗಿ ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂತ ಇವಾಗಲೇ ಚೆಕ್ ಮಾಡ್ಕೋತಾ ಇದ್ದೀನಿ. ಇದೊಂದು ಡ್ರೀಮ್ ಕ್ಯಾಚರ್ನ ಆರ್ಡರ್ ಮಾಡಿದ್ದೆ. ಮಲ್ಟಿ ಕಲರಲ್ಲಿ ಬೇಕಾಗಿತ್ತು ನನಗೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವೈಟ್ ಕಲರ್ ಬ್ಯಾಕ್ಗ್ರೌಂಡಲ್ಲಿ ಇದನ್ನು ಹ್ಯಾಂಗ್ ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಲ್ಟಿ ಕಲರ್ ಇದೆ ಅಲ್ವಾ, ಏನೋ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ಈ ಮಲ್ಟಿ ಕಲರಲ್ಲಿ ಇರುವಂತಹ ಡ್ರೀಮ್ ಕ್ಯಾಚರ್ನ ತರಿಸಿದ್ದೆ. ಇದ್ರ ಜೊತೆ ಈ ರೀತಿ ಲೈಟ್ ಕೂಡ ಕೊಟ್ಟಿರ್ತಾರೆ, LED ಲೈಟ್. ಇದ್ರ ಸುತ್ತಿ ಇನ್ನೂ ಸ್ವಲ್ಪ ಡೆಕೋರ್ ಆಗಿ ಕಾಣಿಸ್ಲಿ ಅಂತ ನೋಡಿ ಈ ಥರ ಬರುತ್ತೆ. ಇದು ಲೆಂತಿ ಆಗಿದೆ, ಇದು 1 ಮೀಟರ್ ಅಷ್ಟು ಬರುತ್ತೆ. ಒಂದೇ ಕಡೆ ಸುತ್ತಿ ಇಟ್ಟಿದ್ದಾರಲ್ವ ಅದಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ಇದನ್ನು ಓಪನ್ ಮಾಡಿ ಇದ್ರ ಸುತ್ತಬೋದು. ಇದು ನೈಟಲ್ಲಿ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ನಾನು ಇದನ್ನೆಲ್ಲ ಹ್ಯಾಂಗ್ ಮಾಡಿದಾಗ ತೋರಿಸ್ತೀನಿ. ಇದಕ್ಕೆ ಯಾವುದೇ ಥರ ಮೊಳೆ ಹೊಡೆಯೋ ಅಗತ್ಯ ಇಲ್ಲ. ಈ ಸ್ಟಿಕ್ಕರ್ ಬರುತ್ತಲ್ವ ಅದನ್ನು ಹಾಕಿ ಅಂಟಿಸ್ಕೋಬೋದು. ನಾನು ಅದನ್ನೆಲ್ಲ ಸೆಟ್ ಮಾಡಿದಾಗ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಹಾಗೆಯೇ ಸ್ವಲ್ಪ ಕುಷನ್ ಕವರ್ಸ್ಗಳನ್ನು ಕೂಡ ಆರ್ಡರ್ ಮಾಡಿದ್ದೆ. ಇದು ಕೂಡ ನನಗೆ ಮಲ್ಟಿ ಕಲರಲ್ಲೇ ಬೇಕಾಗಿತ್ತು, ಸ್ವಲ್ಪ ಜಾಸ್ತಿ ಕಲರ್ಸ್ ಎಲ್ಲ ಇರಲಿ ಅಂತ. ಅದಕ್ಕೋಸ್ಕರ ಎಲಿಫೆಂಟ್ ಇರುವಂತಹ ಒಂದು ಥೀಮ್ನಲ್ಲಿ ಈ ಕುಷನ್ಸ್ ಕವರ್ನೆಲ್ಲ ಆರ್ಡರ್ ಮಾಡಿದ್ದೆ. ಎಲ್ಲದರಲ್ಲೂ ಕೂಡ ಈ ರೀತಿ ಮಲ್ಟಿ ಕಲರ್ ಇರುವಂಥದ್ದು. ಇದು ಕೂಡ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ನನಗೇನೋ ಇಷ್ಟ ಆಯಿತು ಅಂತ ತರಿಸಿದ್ದೆ. ಬಟ್ ಮೀಶೋನಲ್ಲಿ ನೋಡಿದಾಗ ಸ್ವಲ್ಪ ಇನ್ನೂ ಡಾರ್ಕ್ ಆಗಿ ಕಾಣಿಸ್ತಾ ಇತ್ತು. ಇವಾಗ ಡೈರೆಕ್ಟಾಗಿ ನೋಡಿದಾಗ ಸ್ವಲ್ಪ ಡಲ್ ಕಲರ್ ಅಂತ ಅನ್ನಿಸ್ತಾ ಇತ್ತು. ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಇದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ. ಸೆಟ್ ಆಫ್ 5 ಬಂದಿರೋ ಅಂಥದ್ದು ಈ ಕುಷನ್ ಕವರ್ಸ್ ಎಲ್ಲ. ಹಾಗೆಯೇ ಇನ್ನೊಂದು ಹೋಮ್ ಡೆಕೋರ್ ಕೂಡ ಆರ್ಡರ್ ಮಾಡಿದ್ದೆ. ಇದಂತೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಈ ರೀತಿ ಕಾಣಿಸುತ್ತೆ. ಇದು ಸೆಟ್ ಆಫ್ 3 ಇರುವಂಥದ್ದು, ಎಲ್ಲನೂ ಒಟ್ಟಿಗೆ ಅಟ್ಯಾಚ್ ಮಾಡಿ ಹಾಕುವಂಥದ್ದು. ಇದನ್ನು ಓಪನ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ಅವರೇನೆ 2 ಸೈಡು ಗಮ್ ಬರುತ್ತಲ್ವ ಅದನ್ನೆಲ್ಲ ಸ್ಟಿಕ್ ಮಾಡಿ ಕೊಟ್ಟಿದ್ರು. ಇನ್ನು ಅದ್ರ ಮೇಲಿರುವಂಥ ಸ್ಟಿಕ್ಕರ್ನ ತೆಗೆದು ಗೋಡೆಗೆ ಸ್ಟಿಕ್ ಮಾಡೋದಷ್ಟೇ. ನನಗಂತೂ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ತುಂಬ ಭಾರ ಅಂತ ಏನಿಲ್ಲ, ಆರಾಮಾಗಿ ಈ ಡಬಲ್ ಸೈಡ್ ಗಮ್ ಟೇಪ್ ಹಾಕಿ ಕೊಟ್ಟಿದ್ದಾರೆ.
ಕಲರ್ ಅಲ್ವಾ, ಅದನ್ನು ಗೋಡೆಗೆ ಸ್ಟಿಕ್ ಮಾಡಿದ್ರೆ ಲೈಟ್ ವೆಯ್ಟ್ ಇರೋದು, ಬಿದ್ದೋಗೋದಿಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ವೈಟ್ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ಯಾಕ್ ಸೈಡ್, ಈ ಬ್ಲ್ಯಾಕ್ ಕಲರ್ ಇದೆ ಅಲ್ವಾ, ಇದು ಫ್ರಂಟ್ ಸೈಡ್ ಇರುವಂಥದ್ದು. ಇವಾಗ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ವೈಟ್ ಕಲರ್ ಬ್ಯಾಕ್ಗ್ರೌಂಡಲ್ಲೇ ಈ ಥರ ಕಾಣಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು, ನಮ್ಮ ಮನೆಯಲ್ಲೂ ಕೂಡ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಇನ್ನು ಕೆಲವೊಂದಷ್ಟು ಆರ್ಡರ್ ಮಾಡಿದ್ದೀನಿ, ಅದು ಬಂದಾಗ ಶೇರ್ ಮಾಡ್ತೀನಿ. ಹಾಗೆ ಇದನ್ನೆಲ್ಲ ಯಾವ ರೀತಿ ಸೆಟ್ ಮಾಡ್ತೀನಿ ಅಂತ ಕೂಡ ಶೇರ್ ಮಾಡ್ತೀನಿ. ನಾನು ಕೆಲವೊಂದಷ್ಟು ಹೋಮ್ ಡೆಕೋರ್ ಮತ್ತು DIY ಎಲ್ಲ ಮಾಡಿದ್ದೆ, ಅದನ್ನೆಲ್ಲ ಹಾಕಿದ್ದೆ. ಅದು ತುಂಬ ಹಳೆಯದಾಯಿತು ಅಂತ ಅನ್ನಿಸ್ತಾ ಇತ್ತು. ಇವಾಗ ಅದನ್ನೆಲ್ಲ ತೆಗೆದಿಟ್ಟು ಇವಾಗ ಕೆಲವೊಂದಷ್ಟು ಮೀಶೋಯಿಂದ ಹೋಮ್ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದೆ. ತುಂಬ ಚೆನ್ನಾಗಿತ್ತು, ಕಡಿಮೆ ಅಫೋರ್ಡಬಲ್ ಪ್ರೈಸ್ನಲ್ಲಿ ಸಿಗುತ್ತೆ. ನಮಗೂ ಕೂಡ ತುಂಬ ಇಷ್ಟ ಆಯಿತು, ಹಾಗಾಗಿ ತರಿಸ್ಕೊಂಡಿದ್ದೆ. ಎಲ್ಲನೂ ಒಂದು ಸಾರಿ ಸೆಟ್ ಮಾಡಿದಾಗ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಹಾಗೆ ಈವ್ನಿಂಗ್ ಟೈಮ್ನಲ್ಲಿ ಮಿಲನ ಮೂವಿ ಹಾಕಿದ್ರು. ನಾನಂತೂ ಮಿಲನ ಮೂವಿ ಎಷ್ಟು ಸರಿ ನೋಡಿದ್ದೀನಿ ಅಂತಲೇ ಗೊತ್ತಿಲ್ಲ, ಅಷ್ಟು ಸರಿ ನೋಡಿದ್ದೀನಿ. ಎಷ್ಟು ಸಾರಿ ನೋಡಿದ್ರೂ ನಂಗೆ ಬೋರೇ ಆಗಲ್ಲ. ಫಸ್ಟ್ ಟೈಮ್ ನೋಡಿರ್ತೀನಲ್ವ, ಅದೇ ರೀತಿ ಅಷ್ಟೇ ಖುಷಿಯಿಂದ ನೋಡ್ತಾ ಇರ್ತೀನಿ. ಅಷ್ಟೊಂದು ಇಷ್ಟ ನನಗೆ ಮಿಲನ ಮೂವಿ ಅಂದರೆ. ಎಷ್ಟು ಸಾರಿ ಝೀ ಪಿಕ್ಚರಲ್ಲಂತೂ ಸುಮ್ಮನೆ ಹಾಕ್ತಾನೇ ಇರ್ತಾರೆ, ಹಾಕ್ದಾಗೆಲ್ಲ ನಾನು ನೋಡ್ತಾನೇ ಇರ್ತೀನಿ. ಎಷ್ಟು ಸಾರಿ ನೋಡಿದ್ರೂ ಕೂಡ ಬೋರೇ ಆಗಲ್ಲ ನನಗೆ. ಆ ಮಿಲನ ಮೂವಿ ಸಾಂಗ್ಸ್ಗಳಂತೂ ಎಷ್ಟು ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಮಿಲನ ಮೂವಿ ಎಷ್ಟು ಸಾರಿ ಹಾಕಿದ್ರು ನೋಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಹಾಗೆ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಕಾಫಿ ಮಾಡಿಕೊಂಡು ಮಿಲನ ಮೂವಿ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಹಾಗೆ ಸ್ವಲ್ಪ ಬಿಸ್ಕೆಟ್, ಸ್ನ್ಯಾಕ್ಸ್ ಎಲ್ಲ ಖಾಲಿ ಆಗಿತ್ತು, ಸ್ವಲ್ಪ ಬಿಸ್ಕೆಟ್ಸ್ ಇತ್ತು. ಸೊ ಹಾಗಾಗಿ ಬಿಸ್ಕೆಟ್ನೇ ಹಾಕಿ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನು ಮಾಡ್ಕೊಂಡು ನಿಂತ್ಕೊಂಡ್ರೆ ಮಿಲನ ಮೂವಿ ನೋಡೋದಕ್ಕೆ ಆಗೋದಿಲ್ವಲ್ಲ ಅಂತ ಕಾಫಿ ಮಾಡಿಕೊಂಡು ಸ್ವಲ್ಪ ಬಿಸ್ಕೆಟ್ ಜೊತೆ ಕೂತ್ಕೊಂಡು ಮೂವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಈ ಥರ ಮೂವಿಗಳು ನನಗೆ ಜಾಸ್ತಿ ಇಷ್ಟ ಆಗುತ್ತೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿಗಳು ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ಟೈಮ್ ಸಿಕ್ತಾಗೆಲ್ಲ ಈ ಥರ ಮೂವಿ ಹಾಕಿದಾಗ ನೋಡ್ತಾನೆ ಇರ್ತೀನಿ. ಹಾಗೆಯೇ ಮೂವಿ ಎಲ್ಲ ಮುಗಿಸ್ಕೊಂಡು ನೈಟ್ ಡಿನ್ನರ್ಗೋಸ್ಕರ ಉಪ್ಸಾರು ಮತ್ತು ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಉಪ್ಸಾರಿಗೆ ಅಲಸಂದೆ ಕಾಳು ಮತ್ತು ಸೊಪ್ಪನ್ನು ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಅಲಸಂದೆ ಕಾಳನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೆ. ಅದನ್ನು ತೊಳೆದು ನೆನೆಸಿಟ್ಕೊಂಡು ಸ್ವಲ್ಪ ಹೊತ್ತು ನೆಂದಿದ ನಂತರ ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ಬೇಯುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಬೇಯೋದಕ್ಕೆ ಇಟ್ಕೋತೀನಿ. ಅದಾದ ನಂತರ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡು ಕಟ್ ಮಾಡಿಕೊಂಡು ಸೇರಿಸ್ಕೋಬೋದು ಅಂತ. ಅಲಸಂದೆ ಕಾಳನ್ನು ನೆನೆಸಿಟ್ಕೊಂಡು ಕೂಡ ಸೇರಿಸ್ಕೋಬೋದು, ತೊಂದರೆ ಇಲ್ಲ. ಇಲ್ಲ ಅಂದ್ರೂ ಕೂಡ ಅದನ್ನು ಡೈರೆಕ್ಟಾಗಿ ಒಂದು ಸರಿ ತೊಳೆದು ಕೂಗೋದಕ್ಕೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ನೆನೆಸಿಟ್ಕೋಬೇಕು ಅನ್ನೋ ಅಗತ್ಯನೇ ಇಲ್ಲ. ಕೆಲವೊಂದು ಸಾರಿ ಟೈಮ್ ಇತ್ತು ಅಂದರೆ ನೆನೆಸಿಟ್ಟಿರ್ತೀನಿ, ಇಲ್ಲಾಂದರೆ ಡೈರೆಕ್ಟಾಗಿ ಬರೀ ಅಲಸಂದೆ ಕಾಳನ್ನು ಹಾಕಿ ಕೂಗಿಸ್ಕೊಂಡಿರ್ತೀನಿ, ಅದು ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ಎರಡನ್ನೂ ಕೂಡ 2 ವಿಷಲಷ್ಟು ಕೂಗಿಸ್ಕೊಂಡ್ರೇ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಕಾಳನ್ನು ಬೇಯೋದಕ್ಕೆ ಇಟ್ಕೊಂಡು ಸೊಪ್ಪನ್ನು ಕೂಡ 1-2 ರಿಂದ 3 ಸಾರಿ ವಾಶ್ ಮಾಡಿಕೊಂಡು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಕಾಂಡ ಇಲ್ಲ ಅಂತಂದರೆ ಕಡ್ಡಿ ಥರ ಇದೆಯಲ್ವಾ, ಇದೆಲ್ಲ ಜಾಸ್ತಿ ಇತ್ತು. ಅದನ್ನು ಹಾಗೆ ಹಾಕ್ಕೊಂಡ್ರೆ ಒಂದೇ ಕಡೆ ಸಿಕ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿರೋದಿಲ್ಲ ಅಂತ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಕಾಳಿನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ಳೋದು. ಸೈಡಲ್ಲಿ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದೇ ಕಾಳಿನ ಜೊತೆಗೆ ಈ ಸೊಪ್ಪನ್ನು ಕೂಡ ಸೇರಿಸ್ಕೊತೀನಿ. ಅದೇ ರೀತಿ ಎಲ್ಲ ಸೊಪ್ಪುಗಳನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ಳೋದು. ಇದರಲ್ಲಿ 2-3 ಥರ ಸೊಪ್ಪಿಲ್ಲ, 1-2 ಥರ ಸೊಪ್ಪಿರಬೇಕು ಅಷ್ಟೇ. ಇನ್ನು ಬೇರೆ ಥರ ಎಲ್ಲ ಮಿಕ್ಸ್ ಸೊಪ್ಪೇನಾದರೂ ಇದ್ದರೆ ಮಸ್ಸೊಪ್ಪು ಥರ ಮಾಡ್ಕೋತೀನಿ, ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅಂತ. ಇವತ್ತು ಉಪ್ಸಾರು ಮತ್ತು ಅನ್ನನ ಮಾಡ್ಕೋತಾ ಇದ್ದೀನಿ. ಎಲ್ಲ ಸೊಪ್ಪನ್ನು ಕೂಡ ಅದೇ ರೀತಿ ಕಟ್ ಮಾಡಿಕೊಂಡು ಕುಕ್ಕರ್ ಒಳಗಡೆ ಸೇರಿಸಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2-3 ವಿಷಲಷ್ಟು ಕೂಗಿಸ್ಕೊಂಡ್ರೆ ಸೊಪ್ಪು ಮತ್ತು ಕಾಳು 2 ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಇನ್ನು ಸೊಪ್ಪಿಗೆ ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಈರುಳ್ಳಿ, ಹಾಗೆಯೇ ಒಣಗಿರುವಂಥ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಸೇರಿಸ್ಕೊಳ್ಳೋದು. ಇಷ್ಟೆಲ್ಲನೂ ರೆಡಿ ಮಾಡಿಕೊಂಡ್ರೆ ಅಷ್ಟರಲ್ಲಿ ರೈಸ್ ಕೂಡ ಮಾಡೋದಕ್ಕೆ ಇಟ್ಕೊಂಡು ಸೊಪ್ಪು ಕೂಡ ಬೇಯೋದಕ್ಕೆ ಇಟ್ಕೊಂಡಿರ್ತೀವಿ. ಸೊಪ್ಪು ಕೂಡ ಬೆಂದಿರುತ್ತೆ, ಅಂದರೆ ಕಾಳು ಮತ್ತು ಸೊಪ್ಪು 2 ಕೂಡ ಬೆಂದಿರುತ್ತೆ. ಫಾಸ್ಟಾಗಿ ಒಗ್ಗರಣೆ ಹಾಕಿ ಪಲ್ಯ ಮಾಡಿಕೊಂಡು ಉಪ್ಸಾರು ಕೂಡ ಮಾಡ್ಕೊಂಬಿಡ್ಬೋದು ಅಂತ. ಇವತ್ತು ಉಪ್ಸಾರನ್ನ ನಮ್ಮ ಅತ್ತೆ ಕೈಯಲ್ಲಿ ಕಲಸಿಸ್ತಾ ಇದ್ದೀನಿ, ಅಂದರೆ ಖಾರನ ಮಾಡ್ಕೋತಾ ಇಲ್ಲ. 1 ಟೈಮ್ಗೆ ಆಗೋ ಥರ ಮೆಣಸಿನ್ಕಾಯಿನ ಕಿವುಚ್ತಾರಲ್ವ, ಹುಣಸೆ ಹಣ್ಣು ಮೆಣಸಿನ್ಕಾಯಿ ಎಲ್ಲ, ಆ ಥರ ಉಪ್ಸಾರನ್ನ ಮಾಡ್ಕೋತಾ ಇರೋದು. ನನಗೆ ಕಲ್ಸಕ್ಕೆ ಬರೋದಿಲ್ಲ, ಕಲಿಸಿದ್ರೂ ಕೂಡ ಕೈ ಜಾಸ್ತಿ ಉರಿಯುತ್ತೆ. ಸೊ ಹಾಗಾಗಿ ನಮ್ಮ ಅತ್ತೆ ಕೈಲಿ ಮಾಡಿಸ್ತೀನಿ, ಅದನ್ನು ಶೇರ್ ಮಾಡ್ತೀನಿ. ನಮ್ಮ ಅತ್ತೆ ಏನು ಹೇಳ್ತಾರೆ ಹಾಗೆ ಹೇಗೆ ಮಾಡ್ತಾರೆ ಅಂತ ಕೂಡ ಶೇರ್ ಮಾಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ.
ಹಾಗೆ ರೈಸ್ ಕೂಡ ಕುಕ್ ಆಗಿತ್ತು, ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಈ ಉಪ್ಸಾರನ್ನ ಕಲಿಸ್ಕೊಳ್ಳೋದಕ್ಕೆ ಅಂತ ಒಣಗಿರುವಂಥ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಇದನ್ನು ಕೆಂಡ ಇರುತ್ತಲ್ವ ಅದರಲ್ಲಿ ಸುಟ್ಕೋಬೋದು, ಗ್ಯಾಸ್ ಮೇಲೆ ಸುಟ್ಟರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ಆನಂತರ ಕಲಿಸ್ಕೊಳ್ಳೋದು. ಕೆಲವೊಂದು ಸಾರಿ ಹಸಿಮೆಣಸಿನ್ಕಾಯಿಲೂ ಕೂಡ ಮಾಡ್ಕೊಂಡಿರ್ತೀವಿ, ಕೆಲವೊಂದು ಸಾರಿ ಒಣಗಿರುವಂಥ ಮೆಣಸಿನ್ಕಾಯಿಲೂ ಕೂಡ ಮಾಡ್ಕೊಂಡಿರ್ತೀವಿ. ಆ ಒಣಗಿರುವಂಥ ಮೆಣಸಿನ್ಕಾಯಿನ ಫ್ರೈ ಮಾಡಿ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಸಾಸಿವೆ, ಅದು ಸಿಡ್ದ ನಂತರ ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಹೊತ್ತು ಘಮ ಬರೋ ತನಕ ಅದನ್ನು ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ, ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಧ್ಯದಲ್ಲಿ ಫ್ರೈ ಮಾಡ್ಕೊಳ್ಳೋವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತೀನಿ. ಕಾಳು ಮತ್ತು ಸೊಪ್ಪಿಗೆ ಉಪ್ಪನ್ನು ಹಾಕ್ಕೊಂಡಿರ್ತೀವಿ, ಒಗ್ಗರಣೆಗೂ ಕೂಡ ಉಪ್ಪನ್ನು ಹಾಕ್ಕೊಂಡ್ರೆ ಈರುಳ್ಳಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ, ಈ ಸೊಪ್ಪಿನ ಪಲ್ಯ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ಒಗ್ಗರಣೆಗೂ ಕೂಡ ಉಪ್ಪನ್ನು ಹಾಕ್ಕೋಬೇಕು. ಈ ಸೊಪ್ಪನ್ನು ಶೋಧಿಸಿ ಇಟ್ಕೊಂಡಿದ್ವಿ ಅಲ್ವಾ, ಸೊಪ್ಪು ಮತ್ತು ಕಾಳು, ಅದನ್ನು ನೀರನ್ನೆಲ್ಲ ತೆಗೆದಿರುತ್ತೆ. ಆನಂತರ ಈ ಸೊಪ್ಪು ಮತ್ತು ಕಾಳನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡ್ರೆ ಸಾಕು. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ಸೊಪ್ಪು ಮತ್ತು ಕಾಳಿನ ಪಲ್ಯ ರೆಡಿಯಾಗಿರುತ್ತೆ. ನಮ್ಮನೆಯಲ್ಲಿ ಈ ಥರ ಅಲಸಂದೆ ಕಾಳಿನ ಪಲ್ಯ ಜಾಸ್ತಿ ಇಷ್ಟ ಆಗುತ್ತೆ. ಸೊಪ್ಪು ಮತ್ತು ಕಾಳು ಅಂದರೆ ಕಾಳು ಜಾಸ್ತಿ ಇರಬೇಕು ಸೊಪ್ಪಿಗಿಂತ, ಆವಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ಸೊಪ್ಪೇನಾದರೂ ಜಾಸ್ತಿ ಇದ್ದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಆದರೆ ಕಾಳು ಮಾತ್ರ ಜಾಸ್ತಿನೇ ಇರಬೇಕು. ಟೇಸ್ಟ್ ನೋಡ್ತಾ ಇದ್ದೀನಿ ಸ್ವಲ್ಪ ಕರೆಕ್ಟಾಗಿದೆಯೋ ಉಪ್ಪು ಅಂತ, ಸ್ವಲ್ಪ ಕಡಿಮೆ ಅನ್ನಿಸ್ತು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಉಪ್ಸಾರನ್ನ ನಮ್ಮ ಅತ್ತೆ ಯಾವ ರೀತಿ ಕಲಿಸ್ತಾರೆ ಅಂತ ನೋಡೋಣ. ಅಲ್ಲಿದೆ ಹುಣಸೆಹಣ್ಣು ಖಾರ ರುಬ್ಬಿಲ್ಲ ಅಂದರೆ ಈ ಥರ ಕಿವುಚ್ಕೊಳ್ಳೋದು. ಹುಣಸೆಹಣ್ಣು ಹುಳಿ ಅಲ್ವಾ, ಇಷ್ಟು ಸಾಂಬಾರ್ಗಷ್ಟು ಸಾಕೇನಮ್ಮ? ಹಾಂ ಸಾಕು, ಕಲಿಸ್ಬಿಟ್ಟು ಅದ್ರ ಒಳಗಡೆನೇ ಹುಯ್ಯೋದು ಕಿವುಚ್ಬಿಟ್ಟು. ಖಾರ ಒನ್ ಟೈಮ್ಗಲ್ವಾ ಖಾರ ರುಬ್ಬೋ ಬದಲು ಈ ಥರ ಮಾಡ್ಕೊಂಡು ಕಿವುಚ್ಬಿಟ್ಟು ಇದು ಚೆನ್ನಾಗಿರುತ್ತೆ. ಖಾರಕ್ಕೆ ಸಿಪ್ಪೆ ಸಮೇತ ಇದ್ರೆ ಚೆನ್ನಾಗಿರುತ್ತೆ. ಹಾಂ ಚೆನ್ನಾಗಿರುತ್ತೆ. ಸಿಪ್ಪೆ ತೆಗಿ, ಆಮೇಲೆ ತೆಗ್ದಾಕೋದು ತಿನ್ನುವಾಗ, ಬೇಕು ಅಂದ್ರೆ ಹಂಗೆ ತಿನ್ಕೊಂಡು. ಇದ್ರಲ್ಲಿ ಹಸಿಮೆಣಸಿನ್ಕಾಯಿನ ಹಾಕೋಬೋದು, ಒಣಗಿರುವಂಥ ಮೆಣಸಿನ್ಕಾಯಿನ ಸುಟ್ಕೊಂಡು ಹಾಕೋಬೋದು, ಇಲ್ಲಾಂದರೆ ಎಣ್ಣೆನಲ್ಲಿ ಈ ರೀತಿ ಫ್ರೈ ಮಾಡಿ ಹಾಕ್ಬೋದು. ಚೆನ್ನಾಗಿರುತ್ತೆ. ಈಗ ಹಸಿಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ, ಒಣಗಿರೋ ಮೆಣಸಿನ್ಕಾಯಿ ಚೆನ್ನಾಗಿರುತ್ತಾ? ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಎರಡು ಮುದ್ದೆಗೆ ಸಖತ್ತಾಗಿರುತ್ತೆ ಇದು. ಹಾಂ, ಅದಕ್ಕೇನೆ ಇದಕ್ಕೆ ನೋಡು ಗಮ್ ಅಂತ ಐತಿಲ್ಲ, ಎಣ್ಣೆಗೆ ಹಾಕಿರ್ತಲ್ಲ ಮೆಣಸಿನ್ಕಾಯಿ. ಹಸಿ ಮೆಣಸಿನ್ಕಾಯಿ ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ಅದಕ್ಕಿಂತ ಇದೇ ಬೇಕು. ಎಣ್ಣೆಲಿ ಬೆಂದೈತಲ್ಲ, ಈ ಒನ್ ಟೈಮ್ಗೆ ಖಾರ ಎಲ್ಲ ರುಬ್ಬಕ್ಕಾಗಲ್ಲ. ಆ ಮಿಕ್ಸಿ ಜಾರಲ್ಲಿ ರುಬ್ಬಕ್ಕೆ ಹೋದ್ರೆ ಎಲ್ಲ ಸ್ವಲ್ಪ ರುಬ್ಬಕ್ಕಾಗಲ್ವಲ್ಲ, ಅದಕ್ಕೆ ಈ ಥರ ಕಿವುಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಉಪ್ಪು ಬೇಕಾ ನೋಡಿ? ಉಪ್ಪು ಹಾಕಿರ್ತೀವಲ್ಲ ಅದಕ್ಕೆ. ಇದನ್ನು ತೆಗೆದು ಬಿಸಾಕಬೇಕು, ನೋಡಿದ್ದೆಲ್ಲ ಚೆನ್ನಾಗಿ ಕಿವುಚ್ತು ನೋಡಿ. ಅಷ್ಟಕ್ಕೆ ಇನ್ನೊಂದು ಒಣಮೆಣಸಿನ್ಕಾಯಿ ಬೇಕಾ ಅಂತ ಬೇಕಾದ್ರೆ ನೋಡ್ಕೊಳ್ಳೋಣ ಅನಿಸುತ್ತೆ. ಅದು ಹೊರಗಡೆ ಉಯ್ದು ನೋಡಿ. ಅಯ್ಯೋ ಅದನ್ನೆಲ್ಲ ಏನು ಕಿವುಚುತ್ತಾರೆ, ಹಂಗೆ ಕಿವುಚಿದ್ರೇನೆ ತಾನೇ ರಸ ಬಿಡೋದು. ರಸ ಬಿಡೋದು ರುಚಿ ಇರೋದು. ಕೆಲವರು ಏನು ಹಿಂಗೆ ಕಿವುಚ್ತಾವ್ರಲ್ಲ, ಕೊಟ್ಟರೆ ಏನು ಮಾಡೋದು. ಇದನ್ನು ಹಾಕ್ತೀನಿ ನಾನು. ಏನಾಗ್ತೀನಿ, ಇದೇನು ಹಿಂಗೆ ಕಿವುಚ್ತಾವ್ರಲ್ಲ ಅಂತವ್ರೆ ಅಂತೀರ ಅಂತ. ಹಿಂಗೆ ಮಾಡಿದ್ರೆ ಅದು ಚೆನ್ನಾಗಿರೋದು, ರುಚಿ ಎಲ್ಲ ಸಿಗೋದು. ಇಲ್ಲ ಅಂದ್ರೆ ಚೆನ್ನಾಗಿರುತ್ತೆ. ಹಿಂಗೆ ತೆಗ್ದಿವಾಗ ಅದರ ಒಳಗಡೆ ಹಾಕ್ತೀನಿ. ಬೇಕು ಸರಿ ಇದೆಯಾ ಖಾರ, ಉಪ್ಪು, ಹುಳಿ ಎಲ್ಲ ಜೋರು ಸಪ್ಪೆ. ಉಪ್ಪು ಹಾಕ್ಬೇಕಾ? ಖಾರ ಎಲ್ಲ ಸಾಕಾ? ಸಾಕು ಖಾರ ಎಲ್ಲ ಉಪ್ಪು ನನಗೆ ಗೊತ್ತಾ, ಅಲ್ಲಿಂದ ನಿನ್ನ ಕಡೆಗೆ
ಸಪ್ಪೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋ. ಈಗ ಸರಿಯಾಗಿರುತ್ತೆ ಉಪ್ಪು ಖಾರ ಎಲ್ಲ. ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಂಡು ಹಿಂಗೆ ಕಿಚ್ಕೊಳ್ಳಿ. ಸರಿಯಾಗಿದೆಯಾ? ಈ ಥರ ನಿಮ್ಮನೇನಲ್ಲೂ ಉಪ್ಸಾರು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಿಸಿ ಬಿಸಿ ಅನ್ನಕ್ಕೆ ಈ ಉಪ್ಸಾರು, ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೋತೀನಿ, ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಸೈಡಲ್ಲಿ ಸೊಪ್ಪು ಮತ್ತು ಕಾಳಿನ ಪಲ್ಯ. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.